Hello everyone, welcome to ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ಶಂಕುವಿನಾಕಾರದ ಡೇರೆಯ ಘನಫಲವು 462 ಮೀಟರ್ ಕ್ಯೂಬ್ ಮತ್ತು ಅದರ ಪಾದದ ವಿಸ್ತೀರ್ಣವು 154 ಮೀಟರ್ ಸ್ಕ್ವೇರ್ ಆಗಿದ್ದರೆ ಶಂಕುವಿನ ಎತ್ತರ ಆಯ್ಕೆ 9 ಮೀಟರ್, ಆಯ್ಕೆ ಬಿ 1 ಸೆಂಟಿಮೀಟರ್, ಆಯ್ಕೆ ಸಿ 15 ಮೀಟರ್, ಆಯ್ಕೆ ಡಿ 24 ಮೀಟರ್. ಸೊ ಇಲ್ಲಿ ಶಂಕುವಿನ ಘನಫಲದ ಸೂತ್ರ ಏನ್ ಹೇಳಿ, ವಿ ಇಸ್ ಈಕ್ವಲ್ ಟು 1/3 ಎಚ್. ಓಕೆ, ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ಎ ಅನ್ನೋದು ಇದರ ಏರಿಯಾ, ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ಸೊ ಇಲ್ಲಿ ಅಂದ್ರೆ ಪಾದದ್ದು. ಸೊ ಇಲ್ಲಿ ವಿ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಶಂಕುವಿನ ಘನಫಲ ಏನಿದೆ 462 ಮೀಟರ್ ಕ್ಯೂಬ್ ಅಲ್ವಾ. ಸೊ ಶಂಕುವಿನ ಘನಫಲ ಎಷ್ಟಿದೆ, 462 ಮೀಟರ್ ಕ್ಯೂಬ್ ಇದೆ. ಸೊ ಹಾಗಾದ್ರೆ ಇಲ್ಲಿ ವಿ ಈಸ್ ಈಕ್ವಲ್ ಟು ಏನ್ ಹೇಳಿ, 462 1/3 ಪೈ ಆರ್ ಸ್ಕ್ವೇರ್. ಓಕೆ, ಸೊ ಪೈ ಆರ್ ಸ್ಕ್ವೇರ್ ಏನ್ ಹೇಳಿ, ವೃತ್ತ ಪಾದದ್ದು. ಸೊ ಆ ಒಂದು ಶಂಕುವಿನ ಪಾದದ ವಿಸ್ತೀರ್ಣ ಎಷ್ಟು, 154. ಸೊ ಇಂಟು 154 ಇಂಟು ಎಚ್. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ 462 ಇಂಟು 3 ಇಸ್ ಈಕ್ವಲ್ ಟು 154 ಎಚ್. ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1386 ಇಸ್ ಈಕ್ವಲ್ ಟು 154 ಎಚ್ ಆಗುತ್ತೆ. ಓಕೆ, ಸೊ ಎಚ್ ಈಸ್ ಈಕ್ವಲ್ ಟು 1386 ಡಿವೈಡೆಡ್ ಬೈ 154. ಓಕೆ, ಸೊ ಇಲ್ಲಿ 154 ಒನ್ಸ, ಸೊ 154 ನೈನ್ಸ ಮಾಡಿದ್ರೆ 1386 ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 9 ಮೀಟರ್ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಶಂಕುವಿನ ಆಕಾರದ ಡೇರೆಯ ಎತ್ತರ ಏನಾಗುತ್ತೆ ಹೇಳಿ, 9 ಮೀಟರ್ ಆಗುತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಆಯ್ಕೆ ಏನಾಗುತ್ತೆ, ಸರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.